ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಕೆಲವು ವರ್ಷಗಳ ಹಿಂದೆ ಕೇರಳದ ಕುಡತಾಯಿ ಎನ್ನುವ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಕುಡತಾಯಿ ಎನ್ನುವುದು ಕೇರಳದ ಕ್ಯಾಲಿಕಟ್ ಅಥವಾ ಕೋಳಿಕೋಡು ಜಿಲ್ಲೆಗೆ ಸೇರಿದಂತಹ ಒಂದು ಗ್ರಾಮ. ಇಲ್ಲಿ 2002ರಿಂದ 2014 ವರ್ಷದ ಅವಧಿಯಲ್ಲಿ 6 ಅನ್ಯಾಚುರಲ್ ಡೆತ್ಸ್ ಆಗುತ್ತೆ, ಒಂದೇ ಕುಟುಂಬಕ್ಕೆ ಸೇರಿದವರು. ಇದರ ಬಗ್ಗೆ 2019ರಲ್ಲಿ ಪೊಲೀಸವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ನಲ್ಲಿ ಈ ಸಾವುಗಳು ಕೊಲೆ ಅಂತ ಗೊತ್ತಾಗುತ್ತೆ. ಇದರ ಹಿಂದೆ ಅದೇ ಕುಟುಂಬಕ್ಕೆ ಸೇರಿದಂತಹ ಜಾಲಿ ಜೋಸೆಫ್ ಎನ್ನುವ ಮಹಿಳೆಯ ಪಾತ್ರ ಇದೆ ಅಂತ ಗೊತ್ತಾಗುತ್ತೆ. ಈ ಒಂದು ಪ್ರಕರಣ ಏನಿದೆ ಅದು ಆ ಸಮಯದಲ್ಲಿ ಕೇರಳದಲ್ಲಿ ಸಾರ್ವಜನಿಕರು ಹಾಗೂ ಮಾಧ್ಯಮಗಳ ನಡುವೆ ದೊಡ್ಡ ಒಂದು ಅಚ್ಚರಿ ಮತ್ತು ವಿವಾದವನ್ನು ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣದ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ನೋಡಿದ್ರೆ, ಈ ಜಾಲಿ ಜೋಸೆಫ್ ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರೈಮ್ ಸಸ್ಪೆಕ್ಟ್. ಇವರು ಮೂಲತಃ ಕೇರಳದ ಇಡುಕ್ಕಿ ಜಿಲ್ಲೆಗೆ ಸೇರಿದಂತಹ ಕಟ್ಟಪ್ಪಣ ಎನ್ನುವ ಒಂದು ಗ್ರಾಮಕ್ಕೆ ಸೇರಿದವರು. ಇವರು ಫಸ್ಟ್ ಇಯರ್ ಕಾಲೇಜ್ ಡ್ರಾಪ್ಔಟ್. 1997ರಲ್ಲಿ ಈ ಕೂಡತ್ತಾಯಿ ಗ್ರಾಮಕ್ಕೆ ಸೇರಿದಂತಹ ರಾಯ್ ಥಾಮಸ್ ಅನ್ನೋರೊಂದಿಗೆ ಇವರ ಮದುವೆ ಆಗುತ್ತೆ. ಮದುವೆಯಾಗಿ ಅವರು ಕೂಡತ್ತಾಯಿಗೆ ಬರ್ತಾರೆ. ಅಲ್ಲಿ ಅವರು ತಮ್ಮ ನೆರೆಹೊರೆಯವರು ಮತ್ತು ಸ್ನೇಹಿತರೊಂದಿಗೆ ಏನು ಹೇಳ್ತಾರೆ ಅಂದರೆ, ನಾನು ಒಬ್ಬಳು M.Com ಗ್ರ್ಯಾಜುಯೇಟ್, ನಾನು ಇಲ್ಲಿ ಕ್ಯಾಲಿಕಟ್ನಲ್ಲಿ ಇರುವಂತಹ NITಯಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ರೀತಿ ಅವರು ಪ್ರತಿದಿನ ಕೆಲಸಕ್ಕೆ ಹೋಗಿ ಬರ್ತಾ ಇರ್ತಾರೆ. ಈ ರೀತಿ ಇರಬೇಕಾದ್ರೆ 5 ವರ್ಷಗಳ ಬಳಿಕ ಅಂದರೆ 2002ರಲ್ಲಿ ಈ ಜಾಲಿ ಜೋಸೆಫ್ ಅವರ ಅತ್ತೆ, ಅವರ ಹೆಸರು ಅಣ್ಣಮ್ಮ ಥಾಮಸ್ ಅಂತ, ರಾಯ್ ಥಾಮಸ್ ಅವರ ಅಮ್ಮ. ಅವರು ಬೆಳಗ್ಗೆ ವಾಕಿಂಗ್ ಹೋಗಿ ಬರ್ತಾರೆ. ಬಂದು ನೀರು ಕುಡಿತಾರೆ. ಅವರು ಆ ನೀರು ಕುಡಿದ ನಂತರ ಅವರಿಗೆ ಒಂಥರ ಆಗುತ್ತೆ, ಡಿಸಿನೆಸ್ ಶುರು ಆಗುತ್ತೆ. ಅವರು ಕೊಲಾಪ್ಸ್ ಆಗಿ ಕೆಳಗೆ ಬೀಳ್ತಾರೆ. ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಅವರು ಹಾರ್ಟ್ ಅಟ್ಯಾಕ್ನಿಂದ ಮರಣ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇದು ನಡೆದಿದ್ದು 2002ರಲ್ಲಿ. 6 ವರ್ಷಗಳ ಬಳಿಕ ಅಂದರೆ 2008ರಲ್ಲಿ ಈಗ ತೀರೋಗಿದಾರಲ್ಲ ಅಣ್ಣಮ್ಮ ಥಾಮಸ್ ಅಂದರೆ ಜಾಲಿ ಜೋಸೆಫ್ ಅವರ ಅತ್ತೆ, ಈ ಅಣ್ಣಮ್ಮ ಥಾಮಸ್ ಅವರ ಗಂಡ, ಅವರ ಹೆಸರು ಟಾಮ್ ಥಾಮಸ್ ಅಂತ, ಜಾಲಿ ಜೋಸೆಫ್ ಅವರ ಮಾವ ಅಂದರೆ ಗಂಡನ ತಂದೆ, ಅವರು ಸಹ ಕೊಲ್ಯಾಪ್ಸ್ ಆಗಿ ಕೆಳಗಡೆ ಬಿದ್ದು ಅವರು ಸಹ ತೀರೋಗ್ತಾರೆ 2008ರಲ್ಲಿ. ಈ ಎರಡೂ ಘಟನೆಗಳು ನಡೆದಾಗ ಅಂದರೆ ಜಾಲಿ ಜೋಸೆಫ್ ಅವರ ಮಾವ ಮತ್ತು ಅತ್ತೆ ತೀರ್ಕೊಂಡಾಗ ಆ ಸ್ಥಳದಲ್ಲಿ ಜಾಲಿ ಜೋಸೆಫ್ ಇದ್ದರು ಅಂತ ಹೇಳಲಾಗ್ತಾ ಇದೆ. 2011ರಲ್ಲಿ ಜಾಲಿ ಜೋಸೆಫ್ ಅವರ ಗಂಡ ರಾಯ್ ಥಾಮಸ್ ಅವರು ಬಾತ್ರೂಮ್ನಲ್ಲಿ ಮರಣ ಹೊಂದಿರ್ತಾರೆ. ಆ ಬಾತ್ರೂಮ್ನ ಒಳಗಡೆಯಿಂದ ಚಿಲ್ಕ ಹಾಕಿರ್ತಾರೆ. ಈ ಒಂದು ಮರಣ ಏನಿದೆ ಆ ಸಂದರ್ಭದಲ್ಲಿ ಅದನ್ನು ಸೂಸೈಡ್ ಅಂತ ಹೇಳಲಾಯಿತು. ಕಾರಣ ಏನು ಅಂದರೆ, ರಾಯ್ ಥಾಮಸ್ ಅವರಿಗೆ ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಲಾಯಿತು. ಆದರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವರ ಬಾಡಿಯಲ್ಲಿ ಪಾಯ್ಸನ್ ಟ್ರೇಸಸ್ಸನ್ನು ಗುರುತಿಸಲಾಗುತ್ತೆ. ಈ 3 ಸಾವುಗಳು ಅಂದರೆ ಜಾಲಿ ಜೋಸೆಫ್ ಅವರ ಗಂಡ, ಅವರ ಮಾವ ಹಾಗೂ ಅತ್ತೆ, ಈ ಸಾವುಗಳು ನಡೆದ ನಂತರ ಈ ರಾಯ್ ಥಾಮಸ್ ಅವರ ಮಾವ ಅಂದರೆ ಅಣ್ಣಮ್ಮ ಥಾಮಸ್ ಅವರ ಸಹೋದರ, ಅವ್ರ ಹೆಸರು ಮ್ಯಾಥ್ಯೂ ಮಂಜಡಿಯಲ್ ಅಂತ, ಅವ್ರೇನು ಮಾಡ್ತಾರೆ, ಈ ಪೋಸ್ಟ್ಮಾರ್ಟಮ್ ರಿಪೋರ್ಟು ಇದನ್ನೆಲ್ಲ ನೋಡಿ ಅವರಿಗೆ ಒಂದು ಸಂಶಯ ಬಂದು ಅವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಈ ರೀತಿ ಇರಬೇಕಾದ್ರೆ 2014ನೇ ಇಸ್ವಿಯಲ್ಲಿ ಈ ಮ್ಯಾಥ್ಯೂ ಮಂಜಡಿಯಲ್ ಸಹ ತೀರೋಗ್ತಾರೆ. ಅವರು ವಿಸ್ಕಿಯನ್ನು ಕುಡಿದ ನಂತರ ಅವರು ತೀರೋದ್ರು ಅಂತ ಹೇಳಲಾಗ್ತಾ ಇದೆ. ಈ ರಾಯ್ ಥಾಮಸ್ ಅಂದರೆ ಜಾಲಿ ಜೋಸೆಫ್ ಅವರ ಗಂಡ, ಅವರಿಗೆ ಶಾಜು ಜಕಾರಿಯಾ ಅಂತ ಒಬ್ಬರು ಕಸಿನ್ ಇರ್ತಾರೆ. ಈ ಶಾಜು ಜಕಾರಿಯಾ ಕುಟುಂಬವನ್ನು ನಾವು ನೋಡಿದ್ರೆ ಅದರಲ್ಲಿ ಶಾಜು ಜಕಾರಿಯಾ, ಅವರ ಮಡದಿ ಸಿಲಿ ಶಾಜು ಹಾಗೂ ಒಂದು ಪುಟ್ಟ ಮಗು ಟಾಡ್ಲರ್, ಅವಳ ಹೆಸರು ಆಲ್ಫೈನ್ ಶಾಜು ಅಂತ. ಇದು ಇವರ ಕುಟುಂಬ. ಇದರಲ್ಲಿ 2014ನೇ ಇಸ್ವಿಯಲ್ಲಿ ಈ ಮಗು ಅಂದರೆ ಆಲ್ಫೈನ್ ಶಾಜು
ಈ ಮಗು ಊಟ ಮಾಡ್ತಾ ಇರಬೇಕಾದ್ರೆ ಉಸಿರುಗಟ್ಟಿ ಆ ಮಗು ತೀರೋಗುತ್ತೆ. ಇದು ನಡೆದಿದ್ದು 2014ರಲ್ಲಿ. 2 ವರ್ಷಗಳ ಬಳಿಕ ಅಂದರೆ 2016ನೇ ಇಸವಿಯಲ್ಲಿ ಈ ಶಾಜು ಝಕಾರಿಯನ ಮಡದಿ, ಅಂದರೆ ತೀರೋದಲ್ಲ ಮಗು ಆಲ್ಫನ್ ಶಾಜು, ಅವರ ಅಮ್ಮ ಸಿಲಿ ಶಾಜು ಅವರು ನೀರನ್ನು ಕುಡಿದ ನಂತರ ಬಾಯಲ್ಲಿ ನೊರೆ ಬಂದು ಅವರು ಸಹ ತೀರೋಗ್ತಾರೆ. ಈ ರೀತಿ 2002ರಿಂದ 2016ರ ಈ 14 ವರ್ಷದ ಅವಧಿಯಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದಂತಹ ಈ 6 ಜನರು ಅನ್ಯಾಚುರಲ್ ಡೆತ್ಸ್ ಏನಿದೆ ಅದು ಕೇರಳದಲ್ಲಿ ತುಂಬ ಒಂದು ಅಚ್ಚರಿಯನ್ನು ಮೂಡಿಸಿದಂತಹ ಒಂದು ವಿಷಯ. 2018ರಲ್ಲಿ ರಾಯ್ ಥಾಮಸ್ ಅವರ ಸಹೋದರ ರೋಜೋ ಥಾಮಸ್ ಅಂತ ಅವರು ಊಡತಾಯಿಗೆ ಬಂದು ಹಲವಾರು RTI ಅಪ್ಲಿಕೇಶನ್ಸ್ನ ಹಾಕಿ ಆ ಇನ್ಫಾರ್ಮೇಷನ್ನ ತೊಗೊಂಡು, ಅದೇ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಈ ರಾಯ್ ಥಾಮಸ್ ಅವರ ಆಟೋಪ್ಸಿ ರಿಪೋರ್ಟ್ ಅದನ್ನು ತೊಗೊಂಡು ಅವರು ಸ್ಟಡಿ ಮಾಡ್ತಾರೆ. ಆ ರಿಪೋರ್ಟನ್ನು ನೋಡಿದಾಗ ಅವ್ರಿಗೆ ಒಂದು ಡೌಟ್ ಬರುತ್ತೆ. ಏನಂದರೆ ಜೋಲಿ ಜೋಸೆಫ್ ಅವರು ಏನು ಹೇಳಿರ್ತಾರಂದರೆ, ರಾಯ್ ಥಾಮಸ್ ಮರಣ ಹೊಂದಿದ ದಿನ ಅವರು ಮಧ್ಯಾಹ್ನ 3:30ಕ್ಕೆ ಊಟ ಮಾಡಿದರು, ಅದರ ನಂತರ ಅವರು ಊಟ ಮಾಡಿಲ್ಲ ಅಂತ ಹೇಳಿರ್ತಾರೆ. ಆದರೆ ಈ ಆಟೋಪ್ಸಿ ರಿಪೋರ್ಟಲ್ಲಿ ರಾಯ್ ಥಾಮಸ್ ಅವರು 8:30ಕ್ಕೆ ಊಟ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಕಾಂಟ್ರಡಿಕ್ಷನ್ ಏನಿದೆ ಅದು ಈ ರೋಜೋ ಥಾಮಸ್ಗೆ ಜಾಲಿ ಜೋಸೆಫ್ ಅವ್ರ ಮೇಲೆ ಒಂದು ಸಂಶಯವನ್ನು ಮೂಡಿಸುತ್ತೆ, ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಈ ರೋಜೋ ಥಾಮಸ್ ಏನು ಮಾಡ್ತಾರಂದರೆ, ಪೊಲೀಸವ್ರ ಹತ್ರ ಮತ್ತೆ ಕಂಪ್ಲೇಂಟ್ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೀಬೇಕು ಅಂತ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಅದರ ಪ್ರಕಾರ 2019ರಲ್ಲಿ ಈ ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಸಾವುಗಳು ಕೊಲೆ, ಅದರ ಹಿಂದೆ ಜಾಲಿ ಜೋಸೆಫ್ ಅವರು ಇದ್ದಾರೆ ಅಂತ ಆರೋಪ ಮಾಡಲಾಗುತ್ತೆ. ಹಾಗಾಗಿ ಅಕ್ಟೋಬರ್ 2019ರಲ್ಲಿ ಈ ಕೇಸ್ನಲ್ಲಿ ಜಾಲಿ ಜೋಸೆಫ್ ಪ್ರೈಮ್ ಸಸ್ಪೆಕ್ಟ್ ಅಂತ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಈ ಕೊಲೆಗಳನ್ನು ಜಾಲಿ ಜೋಸೆಫ್ ಅವರು ಸೈನೈಡ್ನ ಯೂಸ್ ಮಾಡಿದ್ದಾರೆ ಅನ್ನೋದು. ಹಾಗಾದರೆ ಜಾಲಿ ಜೋಸೆಫ್ಗೆ ಈ ಸೈನೈಡ್ ಎಲ್ಲಿಂದ ಸಿಕ್ತು ಅನ್ನೋದು, ಅದಕ್ಕೆ ಜಾಲಿ ಜೋಸೆಫ್ಗೆ ಇಬ್ಬರು ಸಹಾಯ ಮಾಡಿದರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಒಬ್ಬರ ಹೆಸರು MS ಮ್ಯಾಥ್ಯೂ ಅಂತ, ಇನ್ನೊಬ್ಬರು ಪ್ರಜಿಕುಮಾರ್ ಅಂತ. ಈ ಇಬ್ಬರನ್ನು ಸಹ ಅರೆಸ್ಟ್ ಮಾಡಲಾಗುತ್ತೆ. ಈ MS ಮ್ಯಾಥ್ಯೂ ಈ ಜಾಲಿ ಜೋಸೆಫ್ ಅವರ ರಿಲೇಟಿವ್. ಅವನು ಒಂದು ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜಾಲಿ ಜೋಸೆಫ್ ಏನು ಮಾಡ್ತಾರಂತೆ, ಈ MS ಮ್ಯಾಥ್ಯೂ ಹತ್ರ ಹೋಗಿ, ನಮ್ಮ ಮನೇಲಿ ಇಲಿಗಳ ಕಾಟ ಹೆಚ್ಚಾಗಿದೆ, ಅವುಗಳನ್ನ ಕೊಲ್ಲಬೇಕು, ಅದಕ್ಕಾಗಿ ನನಗೆ ಸ್ವಲ್ಪ ಸೈನೈಡ್ ಬೇಕು ಅಂತ ಕೇಳ್ಕೊಳ್ತಾರೆ. ಸರಿ ಅಂತ MS ಮ್ಯಾಥ್ಯೂ ಏನು ಮಾಡ್ತಾರೆ, ನಾನು ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರಿಗೆ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ, ಅವನ ಹೆಸರು ಪ್ರಜಿಕುಮಾರ್ ಅಂತ, ಅವನು ಒಬ್ಬ ಗೋಲ್ಡ್ ಸ್ಮಿತ್, ಅವನ ಹತ್ರ ಹೋಗಿ ಇವರು ಹೇಳ್ತಾರೆ, ಈ ರೀತಿ ಮನೆಯಲ್ಲಿ ಇಲಿಗಳ ಕಾಟ ಹೆಚ್ಚಾಗಿದೆ, ಅದನ್ನು ಕೊಲ್ಲೋದಕ್ಕೆ ನನಗೆ ಸ್ವಲ್ಪ ಸೈನೈಡ್ ಬೇಕು ಅಂತ ಕೇಳ್ಕೊಳ್ತಾರೆ. ಅವನು ಸರಿ ಅಂತ ನಾನು ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಸೈನೈಡ್ನ ತಂದು ಕೊಡ್ತಾನೆ. ಅದಕ್ಕೆ MS ಮ್ಯಾಥ್ಯೂ ಆ ಪ್ರಜಿಕುಮಾರ್ಗೆ 5,000 ರೂಪಾಯಿ ಹಾಗೂ 2 ಬಾಟ್ಲ್ ಆಲ್ಕೋಹಾಲ್ನ ಕೊಡ್ತಾರೆ. ಆ ರೀತಿ ಆ ಸೈನೈಡ್ನ ತೊಗೊಂಬಂದು ಜಾಲಿ ಜೋಸೆಫ್ಗೆ ಕೊಟ್ಟರು. ಅವರು ಅದನ್ನು ಬಳಸಿ ಈ 6 ಹತ್ಯೆಗಳನ್ನು ಮಾಡಿದ್ರು ಅಂತ ಆರೋಪ ಮಾಡಲಾಗಿದೆ. ಒಂದು ವೇಳೆ ಜಾಲಿ ಜೋಸೆಫ್ ಈ 6 ಕೊಲೆಗಳನ್ನು ಮಾಡಿದರೆ, ಆ ಕೊಲೆಗಳ ಹಿಂದೆ ಇರುವ ಕಾರಣ ಏನು? ಯಾವುದೇ ಒಂದು ಕೊಲೆಗೂ ಒಂದು ಮೋಟಿವ್ ಇರುತ್ತಲ್ಲ, ಆ ಮೋಟಿವ್ ಏನು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಸೈನೈಡ್ ಇವ್ರಿಗೆ ಹೇಗೆ ಸಿಕ್ತು? ಅಷ್ಟೊಂದು ಸುಲಭವಾಗಿ ಸಿಗುವಂತಹ ಒಂದು ಪದಾರ್ಥ ಅಲ್ಲ ಈ ಸೈನೈಡ್ ಅನ್ನೋದು. ಇದು ಹೇಗೆ ಸಿಕ್ತು? ಹೀಗೆ ಹಲವಾರು ಪ್ರಶ್ನೆಗಳು ಈ ಪ್ರಕರಣದ ಸುತ್ತ ಇದೆ. ಮೊದಲನೇ ಪ್ರಶ್ನೆ ಅಂದರೆ, ಒಂದು ವೇಳೆ ಜಾಲಿ ಜೋಸೆಫ್ ಈ ಕೊಲೆಯನ್ನು ಮಾಡಿದರೆ ಆ ಕೊಲೆಯ ಹಿಂದೆ ಇರುವಂತಹ ಕಾರಣ ಏನು ಅನ್ನೋದು. ಅದಕ್ಕೆ 2 ಕಾರಣವನ್ನು ಹೇಳಲಾಗ್ತಾ ಇದೆ. ಮೊದಲನೇ ಕಾರಣ ಏನು ಅಂದರೆ, ಆಸ್ತಿಯ ಬಗ್ಗೆ ನಡೆದಂತಹ ಒಂದು ವಿವಾದ ಅಂತ ಹೇಳಲಾಗ್ತಾ ಇದೆ. ಅಂದರೆ ಜಾಲಿ ಜೋಸೆಫ್ ಅವರ ಗಂಡ ರಾಯ್ ಥಾಮಸ್ ಅವರ ಕುಟುಂಬಕ್ಕೆ ಸೇರಿದಂತಹ ಒಂದು ಆಸ್ತಿ, ಅದರಲ್ಲಿ ಇವರು ಕೇಳಿದಂತಹ ಪಾಲು ಅವರಿಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಾಲಿ ಜೋಸೆಫ್ ಮತ್ತು ಅವರ ಅತ್ತೆ ಮಾವ ಇವರ ನಡುವೆ ಒಂದು ವಿವಾದ ಉಂಟಾಗಿ ಅದು ಜಗಳ ಆಗಿರುತ್ತೆ. ಹಾಗೂ ರಾಯ್ ಥಾಮಸ್ ಅವರು ಆ ವಿಷಯದಲ್ಲಿ ಜಾಲಿ
ಜೋಸೆಫ್ಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮೂವರನ್ನು ಕೊಂದರು ಅಂತ ಹೇಳಲಾಗ್ತದೆ. ಅಂದರೆ ರಾಯ್ ಥಾಮಸ್ಸು, ಅವರ ಅತ್ತೆ ಮತ್ತು ಮಾವ. ಹಾಗಾದರೆ ಮ್ಯಾಥ್ಯೂ ಮಂಜಡಿಯಲ್ನ ಯಾಕೆ ಕೊಂದರು ಅಂದರೆ ಇವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಕೊಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಮ್ಯಾಥ್ಯೂ ಮಂಜಡಿಯಲ್ ವಿಸ್ಕಿಯನ್ನು ಕುಡಿದು ಸತ್ತೋದ್ರು ಅಂತ ಹೇಳಲಾಗಿತ್ತು. ಹಾಗಾದರೆ ಇವು ಆಸ್ತಿಗೋಸ್ಕರ ಇವರು ಗಂಡ, ಅತ್ತೆ, ಮಾವ ಮತ್ತು ಆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದಂತಹ ರಾಯ್ ಥಾಮಸ್ ಅವರ ಮಾವ ಇವರ ನಾಲ್ವರನ್ನು ಹತ್ಯೆ ಮಾಡಿದರು. ಹಾಗಾದರೆ ಈ ಶಾಜು ಜಕಾರಿಯಾ ಅವರ ಮಡದಿ ಮತ್ತು ಮಗಳು ಆ ಪುಟ್ಟ ಮಗುವನ್ನು ಏನಕ್ಕೆ ಕೊಂದರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನೀಡಲಾಗುವ ಕಾರಣ ಏನು ಅಂದರೆ ಈ ಶಾಜು ಜಕಾರಿಯಾ ಹಾಗೂ ಜಾಲಿ ಜೋಸೆಫ್ ನಡುವೆ ಇದ್ದಂತಹ ಒಂದು ಸಂಬಂಧ ಅಂತ ಹೇಳಲಾಗ್ತಾ ಇದೆ. ಅಂದರೆ ಜಾಲಿ ಜೋಸೆಫ್ ಶಾಜುನ ಮದುವೆ ಮಾಡ್ಕೊಬೇಕು ಅಂತ ಇದ್ದರು. ಅದಕ್ಕೆ ಅಡ್ಡಿಯಾಗಿದ್ದಂತಹವರನ್ನೆಲ್ಲ ಅವರು ಹತ್ಯೆ ಮಾಡಿದರು ಅನ್ನೋದು ಒಂದು ಆರೋಪ. ಇದರಲ್ಲಿ ಮುಖ್ಯವಾದ ಇನ್ನೊಂದು ಅಂಶ ಏನು ಅಂದರೆ ಜಾಲಿ ಜೋಸೆಫ್ ಅವರ ಬಗ್ಗೆ ಅವರ ನೆರೆಹೊರೆಯವರು ಮತ್ತು ಸ್ನೇಹಿತರು ಹೇಳುವಂತಹ ಒಂದು ವಿಷಯ ಏನು ಅಂದರೆ ಜಾಲಿ ಜೋಸೆಫ್ ತುಂಬ ಒಳ್ಳೆಯ ಮಹಿಳೆ, ಎಲ್ಲರೊಂದಿಗೆ ತುಂಬ ಫ್ರೆಂಡ್ಲಿಯಾಗಿದ್ದರು. ಅವರು ಎಲ್ರಿಗೂ ಅವ್ರನ್ನ ಕಂಡ್ರೆ ಇಷ್ಟ ಆಗ್ತಾಯಿತ್ತು ಮತ್ತು ಅವ್ರ ಬಗ್ಗೆ ಎಲ್ರಿಗೂ ರೆಸ್ಪೆಕ್ಟ್ ಇತ್ತು. ಕಾರಣ ಏನಂದರೆ ಅವರು NITಯಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋದು. ಆದರೆ ಈ ಜಾಲಿ ಜೋಸೆಫ್ ಅವರು ಫಸ್ಟ್ ಇಯರ್ ಡ್ರಾಪ್ಔಟ್ ಅಂತ ನಾನು ಹೇಳಿದ್ದೆ. ಹಾಗಿದ್ದರೆ ಅವ್ರಿಗೆ NITಯಲ್ಲಿ ಹೇಗೆ ಕೆಲಸ ಸಿಕ್ತು ಅಂತ ನೋಡಿದ್ರೆ ಜಾಲಿ ಜೋಸೆಫ್ ಮದುವೆ ಆಗಿ ಕುಡತಾಯಿಗೆ ಬಂದಾಗ ಅಲ್ಲಿರುವಂತಹ ನೆರೆಹೊರೆಯವರು ಮತ್ತು ಸ್ನೇಹಿತರಿಗೆ ಏನೇ ಹೇಳ್ತಾರಂದರೆ ತಾನು MCOM ಗ್ರ್ಯಾಜುಯೇಟ್, ಅದರಿಂದ ನಾನು NITಯಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದೇನೆ ಅಂತ ಹೇಳಿರ್ತಾರೆ. ಅದೇ ರೀತಿ ಅವರು ಪ್ರತಿದಿನ ಹೊರಗಡೆ ಹೋಗಿ ಬರ್ತಾ ಇರ್ತಾರೆ, ಅಂದರೆ ಕೆಲಸಕ್ಕೆ ಹೋಗಿ ಬರ್ತಾ ಇರ್ತಾರೆ. ಈ ರೀತಿ ಒಂದು ಅಭಿಪ್ರಾಯವನ್ನು ಈ ನೆರೆಹೊರೆಯವರು ಮತ್ತು ಸ್ನೇಹಿತರು ಜಾಲಿ ಜೋಸೆಫ್ ಬಗ್ಗೆ ಹೇಳ್ತಾರೆ. ಆದರೆ ಕೆಲವರು ಏನು ಹೇಳ್ತಾರೆ ಅಂದರೆ ಅವರಿಗೆ ಯಾವಾಗಲೂ ಒಂದು ಡಾರ್ಕ್ ಸೈಡ್ ಇತ್ತು ಅಂತ ಕೆಲವರು ಹೇಳ್ತಾರೆ. ಈ ರೀತಿ ಇರಬೇಕಾದ್ರೆ ಜಾಲಿ ಜೋಸೆಫ್ ಅವರು ಯಾರೂ ಜನರನ್ನು ಯಾಕೆ ಕೊಂದರು, ಹೇಗೆ ಕೊಂದರು ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ 6 ಕೊಲೆಗಳನ್ನು ನಾವು ನೋಡಿದ್ರೆ ನೀರು ಕುಡಿದ ನಂತರ, ಊಟ ಮಾಡಿದ ನಂತರ, ಹೀಗೆ ಅದು ಬಿಸ್ಕಿ ಕುಡಿದ ಮೇಲೆ, ಹೀಗೆ ಎಲ್ಲರೂ ಕುಡಿದ ನಂತರ ಅಥವಾ ತಿಂದ ನಂತರ ತೀರೋಗಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ವಿಚಾರಣೆ ಏನಿದೆ ಅದು ನಡೀತಾನೆ ಬರ್ತಾ ಇದೆ. ಅದು ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಹೋಯಿತು. ಮೊದಲು ಈ ಜಾಲಿ ಜೋಸೆಫ್ ಪ್ರೈಮ್ ಸಸ್ಪೆಕ್ಟ್ ಆಗಿದ್ದರು. ಅವರಿಗೆ ಸಹಾಯ ಮಾಡಿದಂತಹ MS ಮ್ಯಾಥ್ಯೂ ಮತ್ತು ಪ್ರಜೀವ್ ಕುಮಾರ್ನ ಅರೆಸ್ಟ್ ಮಾಡಿದ್ರು. ನಂತರ 4ನೇ ಒಬ್ಬ ಆರೋಪಿ, ಅವರ ಹೆಸರು ಮನೋಜ್ ಕುಮಾರ್ ಅಂತ, ಅವರನ್ನು ಸಹ ಸಸ್ಪೆಕ್ಟ್ ಅಂತ ಸೇರಿಸಲಾಯಿತು. ನಂತರ ಇನ್ನೊಬ್ಬರು 5ನೇ ಸಸ್ಪೆಕ್ಟ್. ಹೀಗೆ 5 ಜನ ಸಸ್ಪೆಕ್ಟ್ ಈಗ ಅದರಲ್ಲಿದ್ದಾರೆ. ಅದೇ ರೀತಿ 100 ಜನನ ವಿಟ್ನೆಸ್ನ ಅವರು ಎಕ್ಸಾಮೈನ್ ಮಾಡಿದ್ದಾರೆ. ಹೀಗೆ ಈ ಒಂದು ವಿಚಾರಣೆ ಏನಿದೆ ಅದು ನಡೀತಾನೆ ಇದೆ. ಆದರೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ನಿಖರವಾದಂತಹ ನಿರ್ಧಾರಕ್ಕೆ ಇನ್ನೂ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಂದರೆ ಈಗ ಉತ್ತರ ಸಿಗದೇ ಇರುವಂತಹ ಹಲವಾರು ಪ್ರಶ್ನೆಗಳು. ಇಡೀ ಕೇರಳವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಘಟನೆ ಏನಿದೆ ಇದರ ಬಗ್ಗೆ ಒಂದು ಚಲನಚಿತ್ರವನ್ನು ಮಾಡುವ ಪ್ರಯತ್ನ ಕೂಡ ನಡೀತು. ಫ್ಲವರ್ TV ಅನ್ನೋ ಒಂದು ಚಾನಲ್ನಲ್ಲಿ ಇದನ್ನು ಸೀರಿಯಲ್ಲಾಗಿ ಟೆಲಿಕಾಸ್ಟ್ ಮಾಡಲಾಯಿತು. ಆಗ ಈ ಸೀರಿಯಲನ್ನು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿದರು. ಸ್ಪಾಟಿಫೈನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ರಿ ಕೂಡ ಇದೆ. ಈಗ ಇತ್ತೀಚೆಗೆ ಈ ಒಂದು ಕುಡತಾಯಿ ಘಟನೆ ಏನಿದೆ ಇದರ ಬಗ್ಗೆ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನು ಅಂದರೆ ನೆಟ್ಫ್ಲಿಕ್ಸ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಒಂದು ಹೊಸ ಡಾಕ್ಯುಮೆಂಟ್ರಿ, ಕರಿ ಆ್ಯಂಡ್ ಸೈನೈಡ್ ಅಂತ. ಈ ಡಾಕ್ಯುಮೆಂಟ್ರಿ ಏನಿದೆ ಇದು ಈ ತಿಂಗಳ ಡಿಸೆಂಬರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೆಟ್ಫ್ಲಿಕ್ಸ್ನಲ್ಲಿ. ಈ ಒಂದು ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ಏನಿದೆ ಅದು ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಒದಗಿಸಬಹುದು ಅನ್ನೋದು ಒಂದು ಅನಿಸಿಕೆ. ಇಷ್ಟು ಈ ಒಂದು ಜಾಲಿ ಜೋಸೆಫ್ ಕೇಸ್ ಅಂದರೆ ಕುಡತಾಯಿ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.